ಮಠಗಳಿಗೆ ಜಾಗ ಇಲ್ಲ, ಸರಿಯಾದ ಮೂಲಭೂತ ಸೌಕರ್ಯ ಇಲ್ಲ. ಹಿಂದೂ ಸಂಘಟನೆ ಉಳಿಯೋಕೆ ಕ್ರಾಂತಿವೀರ ಬ್ರಿಗೇಡ್ ಮಾಡ್ತಾ ಇದ್ದೇವೆ. ಕ್ರಾಂತಿವೀರ ಬ್ರಿಗೇಡ್ ಅಧ್ಯಕ್ಷ ಸೋಮನಾಥ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಠಾಧೀಶರು ಸೇರ್ಕೊಂಡು ಈಶ್ವರಪ್ಪ ಜೊತೆಗೆ ಮಾತನಾಡಿದ್ದೇವೆ. ಮಠಾಧೀಶರು ಒಕ್ಕೂಟ ಮಾಡಿ ಕ್ರಾಂತಿವೀರ ಬ್ರಿಗೇಡ್ ಅಂತ ಹೆಸರಿಟ್ಟಿದ್ದೇವೆ ಎನ್ನುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೋಮನಾಥ ಸ್ವಾಮೀಜಿ. ಮಠಗಳಿಗೆ ಜಾಗ ಇಲ್ಲ, ಸರಿಯಾದ ಮೂಲಭೂತ ಸೌಕರ್ಯ ಇಲ್ಲ. ಹಿಂದೂ ಸಂಘಟನೆಗಳನ್ನ ಉಳಿಸೋಕೆ ಕ್ರಾಂತಿವೀರ ಬ್ರಿಗೇಡ್ ಅನ್ನ ಮಾಡ್ತಾ ಇದ್ದೇವೆ. ಕ್ರಾಂತಿವೀರ ಬ್ರಿಗೇಡ್ ಅಧ್ಯಕ್ಷರಾಗಿರುವಂತಹ ಸೋಮನಾಥ ಸ್ವಾಮೀಜಿ ಕೊಟ್ಟಿರುವಂತಹ ಹೇಳಿಕೆ ಇದು. ಮಠಾಧೀಶರು ಸೇರ್ಕೊಂಡು ಈಶ್ವರಪ್ಪ ಜೊತೆಗೆ ಈಗಾಗಲೇ ಮಾತುಕತೆಯನ್ನ ಮಾಡಿದ್ದೇವೆ. ಮಠಾಧೀಶರ ಒಕ್ಕೂಟ ಮಾಡಿ ಕ್ರಾಂತಿವೀರ ಬ್ರಿಗೇಡ್ ಹೆಸರನ್ನ ಇಟ್ಟಿದ್ದೇವೆ ಎನ್ನುವುದಾಗಿ ಸೋಮನಾಥ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚರ್ಚೆ ಕೂಟ ಏನು ಅಂತಂದ್ರೆ, ನಮ್ಮ ಎಲ್ಲ ಉತ್ತರ ಕರ್ನಾಟಕದ ಮಠಾಧೀಶರ ಒಂದು ಏನು ಕಳಕಳಿಯ ಮನವಿ ಅಂತಂದ್ರೆ, ನಮಗೆ ಸರಿಯಾಗಿ ಮಠಗಳಿಲ್ಲ, ಜಾಗಗಳಿದ್ದಲ್ಲಿ ಮಠ ಇಲ್ಲ, ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲ. ಅದಕ್ಕಾಗಿ ನಮ್ಮ ಎಲ್ಲ ಮಠಾಧೀಶರು ಕುಡ್ಕೊಂಡು ನಾವು ಏನು ಮಾಡಿದ್ದೀವಿ, ಉತ್ತರ ಕರ್ನಾಟಕದ ಹಿಂದುಳಿದ ಮಠಾಧೀಶರ ಒಂದು ಒಕ್ಕೂಟವನ್ನು ಮಾಡ್ಕೊಂಡಿದ್ದೀವಿ. ಹಿಂದುಳಿದ ಮಠಾಧೀಶರ ಒಕ್ಕೂಟ ಮಾಡಿಕೊಂಡು ಅದಕ್ಕೆ ಕ್ರಾಂತಿವೀರ ಬ್ರಿಗೇಡ ಅಂತೇಳಿ ಹೆಸರಿಟ್ಟಿದ್ದೀವಿ. ಕ್ರಾಂತಿವೀರ ಬ್ರಿಗೇಡ ಅಂತಂದ್ರೆ ಯಾರ್ಯಾರು ಕ್ರಾಂತಿ ಪುರುಷರದಾರ ಎಲ್ಲರೂ ಇದರೊಳಗೆ ಸೇರ್ಪಡೆಯಾಗಿದ್ದಾರೆ. ಅದಕ್ಕೆ ಮುಂದಿನ ದಿನಮಾನದೊಳಗೆ ಈ ಎಲ್ಲ ಮಠಾಧೀಶರ ಏನು ಅಭಿಪ್ರಾಯ ಅಂತ ಕೇಳಿದ್ರೆ, ಸಮಾಜ ಸೇವೆ, ಯಾರು ನೊಂದಾರ, ಯಾರು ಬೆಂದಾರ, ಯಾರು ಕಣ್ಣೀರು ಹಾಕ್ತಾ ಇದ್ದಾರೆ ಅವರ ಕಣ್ಣೀರು ಒರೆಸುವ ಕೆಲಸ ಈ ಮಠಾಧೀಶರ ಕೆಲಸ. ಅದಕ್ಕಾಗಿ ಒಂದು ಬ್ರಿಗೇಡ್ ನಾವು ಯಾಕೆ ಸ್ಥಾಪನೆ ಮಾಡಬಾರದು ಅಂತ ಹೇಳಿ ಸಾಹೇಬರ ಮುಂದೆ, ಈಶ್ವರಪ್ಪ ಸಾಹೇಬರ ಮುಂದೆ ಮಾತಾಡಿದಾಗ 50 ಜನ ಸ್ವಾಮೀಜಿಗಳು ಇವತ್ತು ಸೇರಿದ್ರು. ಬೆಳಗ್ಗೆ ಇದು 3ನೇ ಸಭೆ. ನಾನು ಅದಕ್ಕೆ ಹೇಳ್ತಿದ್ದೀನಲ್ಲ, ನೀವು ಅನೇಕರು ಕೇಳ್ತಾ ಇದ್ದೀರಿ ಯಾವಾಗ ಬ್ರಿಗೇಡು, ಅದಕ್ಕೆ ಹೆಸರೇನು ಅಂತ. ಇವತ್ತು ಹೆಸರು ಇಟ್ಟಿದ್ದೇವೆ, ಅದರ ಉದ್ದೇಶನೂ ತಿಳಿಸಿದೆ. ಎಲ್ಲ ವಿಶೇಷವಾಗಿ ಸಣ್ಣ ಮಠಗಳು, ನಾನು ಹೇಳ್ತಿದ್ದೀನಲ್ಲ, ಈ ಸಣ್ಣ ಮಠಗಳ ಮುಖಾಂತರ ಸಮಾಜವನ್ನು ಜಾಗೃತಿ ಮಾಡೋದಕ್ಕೆ ಸಂಪೂರ್ಣ ಬ್ರಿಗೇಡ್ ಪ್ರಯತ್ನವನ್ನು ಮಾಡುತ್ತೆ. ಬ್ರಿಗೇಡ್ನ ಸಾಧು ಸಂತರು ಇವತ್ತೇನು ಕಮಿಟಿ ಘೋಷಣೆ ಆಗ್ತಾ ಇದೆ, ಅದಕ್ಕೆ ಇನ್ನೂ ಕೆಲವರನ್ನ ಸೇರಿಸೋರಿದ್ದಾರೆ. ಅದು ಉಪಾಧ್ಯಕ್ಷರುಗಳು ಕೆಲವ್ರನ್ನ, ಕಾರ್ಯದರ್ಶಿಗಳು ಕೆಲವರು ಮಾಡೋರಿದ್ದಾರೆ. ಇದು ಮಾರ್ಗದರ್ಶಕ ಮಂಡಳಿ. ಇದು ಬ್ರಿಗೇಡ್ ಸಮಿತಿ ಮತ್ತೊಂದು ಕೂಡ ಆಗತ್ತೆ. ಅದು ಮತ್ತೊಂದು ಸರಿ ಸೇರಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಪೊಲಿಟಿಕಲ್ ಪಾರ್ಟಿಲಿ ಇಲ್ಲದೆ ಇರೋರು ಬರ್ಬೋದು. ಸಮಾಜ ಸೇವೆ ಮಾಡಬೇಕು ಹೇಳ್ದಲ್ಲ, ಹಿಂದುಳಿದವ್ರದ್ದು, ದಲಿತರದು, ಸಕಲ ಹಿಂದೂ ಸಮಾಜ ಸಂಘಟನೆ ಯಾವುದೇ ಒಂದು ರಾಜಕೀಯ ಪಕ್ಷದ ರಾಜಕಾರಣಿಗಳ ಸ್ವತ್ತಲ್ಲ. ಯಾರು ಬೇಕಾದ್ರೂ ಬಂದು ಇದರಲ್ಲಿ ಸೇರ್ಕೋಬೋದು. ನಾವು ಸಮಾಜ ಸೇವೆ ಮಾಡ್ತೀವಿ, ಧರ್ಮ ಜಾಗೃತಿ ಮಾಡ್ತೀವಿ, ದೇಶದ ಅಭಿವೃದ್ಧಿ ಕೆಲಸ ಮಾಡ್ತೀವಿ ಅಂತ ಬಂದಾಗ ಎಲ್ರಿಗೂ ಇದರಲ್ಲಿ ಮುಕ್ತ ಅವಕಾಶ. 50 ಜನ ಸ್ವಾಮೀಜಿಗಳು ಇವತ್ತು ಸೇರಿದ್ರು. ಬೆಳಗ್ಗೆ ಇದು 3ನೇ ಸಭೆ. ನಾನು ಅದಕ್ಕೆ ಹೇಳ್ತಿದ್ದೀನಲ್ಲ, ನೀವು ಅನೇಕರು ಕೇಳ್ತಾ ಇದ್ದೀರಿ ಯಾವಾಗ ಬ್ರಿಗೇಡು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.